ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸು ಲರ್ನಿಂಗ್ ಕ್ಲಾಸಸ್ ಚಾನಲ್. ನಾವೇನು ಮಾಡಿದ್ವಿ ನಿನ್ನೆ ವಿಡಿಯೋಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದನ್ನು ತಿಳ್ಕೊಂಡ್ವಿ. ಸೊ ಯಾವ ಲೆಸನಲ್ಲಿ ಅಕೌಂಟೆನ್ಸಿ ಚಾಪ್ಟರ್ 1ಅಲ್ಲಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ಫಸ್ಟ್ ಡೇ ಏನು ಮಾಡಿದ್ವಿ, 6 ಮಾರ್ಕ್ಸಿಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಯಾವ ಥರ ರೆಡಿ ಮಾಡೋದು ಅಂತ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ ತಿಳ್ಕೊಂಡ್ವಿ. ಇವಾಗ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇದು ಏನು ಬರುತ್ತೆ, 6 ಮಾರ್ಕ್ಸಿಗೆ ಬರುವಂಥ ಕ್ವಶನ್. ಸೊ ಇದು 6 ಮಾರ್ಕ್ಸಿಗೆ ಬರುವಂಥ ಕ್ವಶನ್. ಸೊ ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು. ಸೊ ಇಂಟ್ರೆಸ್ಟ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆವ್ರೇಜ್ ಪೀರಿಯಡ್ ಇನ್ ಮಂತ್ಸ್ ಬೈ 12. ಸೊ ಆವ್ರೇಜ್ ಪೀರಿಯಡ್. ಸೊ ಹಂಗಂದ್ರೆ ಈ ಎವ್ರೇಜ್ ಪೀರಿಯಡ್ ಅಂತ ಬಂತು ಇಂಟ್ರೆಸ್ಟ್ ಒಳಗೆ. ಬಟ್ ಎವ್ರೇಜ್ ಪೀರಿಯಡನ್ನು ಯಾವ ಥರ ನಾವೇನು ಮಾಡೋದು, ಕ್ಯಾಲ್ಕುಲೇಷನ್ ಮಾಡೋದು. ಸೊ ಎವ್ರೇಜ್ ಪೀರಿಯಡ್ ಈಕ್ವಲ್ ಟು ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಸೊ ಹಂಗಂದ್ರೆ ವಾಟ್ ಈಸ್ ಲಾಂಗೆಸ್ಟ್ ಪೀರಿಯಡ್? ಲಾಂಗೆಸ್ಟ್ ಪೀರಿಯಡ್ ಫ್ರಮ್ ದ ಡೇಟ್ ಆಫ್ ಫಸ್ಟ್ ಮಂತ್ ವಿಡ್ರಾಲ್ ಟಿಲ್ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್. ಸೊ ಎಂಡ್ ಆಗುವಂಥ ಅಕೌಂಟಿಂಗ್ ಇಯರಲ್ಲಿ ಮೊದಲನೇ ಮಂತನ್ನು ನಾವೇನು ಮಾಡ್ತೀವಿ, ಲಾಂಗೆಸ್ಟ್ ಪೀರಿಯಡ್ ಅಂತ ಕರಿತೀವಿ. ನೆಕ್ಸ್ಟ್ ಶಾರ್ಟೆಸ್ಟ್ ಪೀರಿಯಡ್. ಸೊ ಡೇಟ್ ಆಫ್ ದ ಲಾಸ್ಟ್ ಮಂತ್ಸ್ ಟಿಲ್ ಎಂಡ್ ದ ಅಕೌಂಟಿಂಗ್ ಇಯರ್. ಸೊ ಅಕೌಂಟಿಂಗ್ ಇಯರಲ್ಲಿ ಬರುವಂತಹ ಲಾಸ್ಟ್ ಮಂತ್ ಡೇಟಿನ ನಾವೇನು ಮಾಡ್ತೀವಿ, ಶಾರ್ಟೆಸ್ಟ್ ಪೀರಿಯಡ್ ಅಂತ ಕರಿತೀವಿ. ಸೊ ಇಲ್ಲೇನು ಮಾಡು ನಾವು, ಹಂಗಂದ್ರೆ ಈಗ ನೋಡ್ರಿ, ಸೊ ನಾವೀಗ ಏನು ಮಾಡು, ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿ ನಾವೇನು ಮಾಡೋಣ ನೋಡ್ಕೋತ ಹೋಗೋಣ. ಸೊ ಫಸ್ಟ್ ಒನ್ ಕ್ವಶನ್, ಬರಮ್ ಈಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್. ಹಿ ವಿತ್ಡ್ರಾ Rs 3000 in the beginning, first of each month for 12 months. The books of the firm are closed on March 31 every year. Calculate interest on drawings if the rate of interest is 10% per annum. ಸೊ ಇಲ್ಲಿ ಏನು ಮಾಡ್ಬೇಕಾಗಿತ್ತು ನಾವು, ಈ ಬರಮನ್ನು ಪಾರ್ಟ್ನರ್ ಏನು ಮಾಡೋಣ, ಒಂದು ಸಂಸ್ಥೆಯೊಳಗೆ ಏನು ಮಾಡೋಣ, ಕೆಲಸ ಮಾಡತ್ತಾನ. ಸೊ ಒಂದು ಸಂಸ್ಥೆಯೊಳಗೆ ಏನಂದ್ರೆ ಇವನು ಪಾರ್ಟ್ನರ್ ಅದನ್ನು. ಸೊ ಇವೇನು ಮಾಡೋಣ, 3000 ಏನು ಮಾಡೋಣ, 12 ಮಂತ್ಸ್ ಅಂದರೆ ಫಸ್ಟ್ ಮಂತ್ ಒಳಗೆ ಏನು ಮಾಡೋಣ, 1 ಇಯರ್ ಒಳಗೆ ಫಸ್ಟ್ ಮಂತ್ ಅಕೌಂಟಿಂಗ್ ಇಯರ್ ಫಸ್ಟ್ ಮಂತ್ ಏನು ಮಾಡೋಣ, 3000 ವಿತ್ಡ್ರಾ ಮಾಡ್ಕೊಂಡನ. ಸೊ ಆಮೇಲೆ ಆ ಫರ್ಮ್ದು ಬುಕ್ ಯಾವ ಥರ ಕ್ಲೋಸ್ ಆಗೈತೆ ಅಂದರೆ March 31 ಇನ್ ಎವ್ರಿ ಇಯರ್. ಸೊ ಇಲ್ಲಿ ಏನು ಮಾಡ್ಬೇಕಾಯ್ತು, ನಾವು 10% ಇಟ್ಕೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ನಾವೇನು ಮಾಡೋಣ ನೋಡ್ಕೊತ ಹೋಗೋಣ. ಕ್ಯಾಲ್ಕುಲೇಷನ್ ಆಫ್ interest on drawings of ಬರಮ್. ಸೊ ಬರಮ್ದು ಏನು ಮಾಡತ್ತೀವಿ ನಾವು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡತ್ತೀವಿ. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಆಫ್ ಬರಮ್. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಂಟ್ರೆಸ್ಟ್ ಈಕ್ವಲ್ ಟು total drawings into rate into average period divided by 12. ಸೊ ಈಗ ನೋಡ್ರಿ, ಟೋಟಲ್ ಡ್ರಾಯಿಂಗ್ಸ್ ಫಸ್ಟ್, total drawings equal to ಸೊ ಟೋಟಲ್ ಡ್ರಾಯಿಂಗ್ಸನ್ನು ಯಾವ ಥರ ಇದು ಮಾಡೋದು, 3000 ಏನು ಮಾಡ್ಯಾರ, ವಿಡ್ರಾ ಮಾಡ್ಯಾರ. ಸೊ 3000 ಇಂಟು 12. ಸೊ ಇಲ್ಲಿ ಏನು ಮಾಡಬೇಕಾಗೈತಿ, ನಾವು ಇಯರಿಗೆ ಮಾಡಬೇಕಾಗೈತಿ. ಸೊ 3000 ಇಂಟು 12. ಸೊ 3000 ಇಂಟು 12. ಸೊ ಎಷ್ಟು ಬಂದು ನೋಡ್ರಿ, 36,000. ಸೊ 36,000. ಸೊ ಈಗೇನು ಬಂತು, ಟೋಟಲ್ ಡ್ರಾಯಿಂಗ್ಸ್ ಬಂತು. ನೆಕ್ಸ್ಟ್ ನೋಡ್ರಿ, ಫಸ್ಟ್ ಆಮೇಲೆ ಏನು ಮಾಡ್ರಿ, ಆವ್ರೇಜ್ ಪೀರಿಯಡ್ ಕಂಡುಹಿಡ್ಕೋಬೇಕು. ಸೊ
average period equal to longest period plus shortest period by 2. So longest period ಎಷ್ಟೈತಿ 1 year ಐತಿ. ಸೊ 12 months ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಅಂದರೆ ಎಷ್ಟೈತಿ ನೋಡ್ರಿ 1 ಐತಿ ಡಿವೈಡೆಡ್ ಬೈ 2. ಸೊ ಈಗ ನೋಡ್ರಿ ಎಷ್ಟಾಗುತ್ತಿದ್ದು 6 and 1.5. ಸೊ ನೋಡ್ರಿ ಯಾವ ಥರ ಅಂದ್ರೆ 13/2. ಸೊ 2 1s ಎಷ್ಟಾಗುತ್ತೆ ನೋಡ್ರಿ 2 6s ಆಗುತ್ತಾ ಪಾಯಿಂಟ್ ಆಗುತ್ತಾ ನೆಕ್ಸ್ಟ್ 1 ಉಳಿಯುತ್ತಾ. ಸೊ ಇಲ್ಲಿ ಏನು ಮಾಡ್ತೀವಿ ಅಲ್ಲಿ ಏನು ತೊಗೊಂಡಿರ್ತೀವಿ ನಾವು 6.1. ಸೊ ಎಷ್ಟು ಉಳಿಯುತ್ತಾ 1 ಇರುತ್ತೆ ಸೊ ಎಷ್ಟು ಬರುತ್ತಾ 6 1/2. ಸೊ ಇದೇನಾಯ್ತು ನಮ್ಗೆ ಆವ್ರೇಜ್ ಪೀರಿಯಡ್ ಸಿಕ್ತು. ಸೊ ನಾವು ಇವಾಗ ಏನು ಮಾಡೋಣ ಕ್ಯಾಲ್ಕುಲೇಷನ್ ಮಾಡೋಣ. ಇಂಟ್ರೆಸ್ಟ್ ಈಕ್ವಲ್ ಟು ನೋಡ್ರಿ ಟೋಟಲ್ ಡ್ರಾಯಿಂಗ್ಸ್ 36,000 ಇಂಟು ರೇಟ್ ಎಷ್ಟೈತಿ ನೋಡ್ರಿ ರೇಟ್ 10% ಐತಿ. ಸೊ 10/100 ಇಂಟು ಆವ್ರೇಜ್ ಪೀರಿಯಡ್ ಎಷ್ಟೈತಿ 1.5 ಸಾರಿ 6.5. ಸೊ 6.5 ಇಲ್ಲಿ ನೋಡ್ರಿ. ಸೊ ಇದು ನೋಡ್ರಿ ಏನು ಮಾಡೋಣ ಸಿಂಪ್ಲಿಫೈ ಮಾಡ್ಕೊಂಡು 36,000 ಆ್ಯಸ್ ಇಟ್ ಈಸ್ ಇಂಟು 10/100 ಇಂಟು ಇಲ್ಲಿ ನೋಡ್ರಿ 2 6 12 ಪ್ಲಸ್ 1 13/2 ಡಿವೈಡೆಡ್ ಬೈ ಮತ್ತು 12. ಸೊ ಏನು ಬಂತು ಈ ಥರ ಬಂತು. ನೆಕ್ಸ್ಟ್ ನೋಡ್ರಿ ಈ 0 ಕ್ಯಾನ್ಸಲ್ ಈ 0 ಕ್ಯಾನ್ಸಲ್ ಜಸ್ಟ್ ಏನು ಉಳಿಯುತ್ತೆ 360 ಇಂಟು 10 ಇಂಟು 13. ಸೊ ಇದೇನು ಬರ್ತೈತೆ ನೋಡ್ರಿ ಇದನ್ನ ಈಗ ನೋಡ್ರಿ ಇಷ್ಟೈತಿ. ನೆಕ್ಸ್ಟ್ 360 ಇಂಟು 10 ಇಂಟು 10 ಅಷ್ಟೈತಿ ಕೆಳಗೆ 0 ಕ್ಯಾನ್ಸಲ್ ಆಗ್ಯಾವ. ಸೊ 100 ಕ್ಯಾನ್ಸಲ್ ಆಗೈತಿ 13/2 ಇಲ್ಲಿ ನೋಡ್ರಿ ಅದು 12 ಇಲ್ಲಿ ಡಿವೈಡೆಡ್ ಬೈ 12 ಐತಿ. ಸೊ ಇದೇನು ಬರುತ್ತೆ ಡಿವೈಡೆಡ್ ಬೈ 1/12. ಸೊ ಇದೇನು ಬರುತ್ತೆ ನೋಡ್ರಿ 360 ಇಂಟು 10 ಇಂಟು 13 ಹೋಲ್ ಡಿವೈಡೆಡ್ ಬೈ 24. ಸೊ ಇಲ್ಲಿ ನೋಡ್ರಿ 360 ಇಂಟು 10 ಇಂಟು 13. ಸೊ ಎಷ್ಟು ಬಂತು ನೋಡ್ರಿ ಟೋಟಲ್ 46,800 ಡಿವೈಡೆಡ್ ಬೈ 24. ಸೊ ಎಷ್ಟು ಬಂತು ರೀ 1950. ಸೊ ಇದು ಟೋಟಲ್ ಆನ್ಸರ್ ಎಷ್ಟು 1950. ಸೊ ಇದೇನಾಯ್ತು ನಮಗೆ ರೇಟ್ ಆಫ್ ಇಂಟ್ರೆಸ್ಟನ್ನು ನಾವು ಯಾವ ಥರ ಕಂಡುಹಿಡಿದ್ವಿ ಈ ಥರ. ಸೊ ಇದೇನೇ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡಿದ್ದು ಈ ಥರ. ಸೊ ಇದೆಷ್ಟು 6 ಮಾರ್ಕ್ಸಿಗೆ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಪ್ರಾಬ್ಲಮ್ ನೋಡ್ನು. ಮಿಸ್ಟರ್ ಮನೋಹರ್ ವಿಡ್ರಾಲ್ 2,000 in the middle of each month. The partnership deed provides for charging the interest on drawings 12% per annum. Calculate interest on Manohar's drawings for the year ending 31st December 2024. ಸೊ ಇಲ್ಲೇನು ಮಾಡ್ಯಾರ್ರಿ ಇದನ್ನ ಏನು ಮಾಡಿದ್ರಿ ಇಯರ್ ಎಂಡಿಗೆ ಮಾಡಿದರು. ಇಯರ್ ಎಂಡಿಗೆ ಏನು ಮಾಡಿದರು ವಿಡ್ರಾಲನ್ನು ಮಾಡಿದರು. ಇಲ್ಲೇನು ಮಾಡ್ಯಾರ ಮಿಡಲ್ ಆಫ್ ಈಚ್ ಮಂತ್ಸ್. ಸೊ ಮಿಡಲ್ ಆಫ್ ಈಚ್ ಮಂತ್ಸ್ ಅಂದರೆ ಈ ಥರ ಕೊಟ್ಟಾಗ ನಾವು ಯಾವ ಥರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ನೋಡ್ರಿ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ interest on drawings of Manohar. ಸೊ ಇಲ್ಲಿ ಮನೋಹರ್ನ ಏನು ಮಾಡಬೇಕಾಗಿತ್ತು ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಯ್ತು.
ಸೊ ನೋಡಿರಿ ನೆಕ್ಸ್ಟ್ ಇಂಟ್ರೆಸ್ಟ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ into rate into average period ಇಲ್ಲಿ ನೋಡ್ರಿ average period in months ಸೊ ಎಷ್ಟು ಬರುತ್ತೆ ಡಿವೈಡೆಡ್ ಬೈ 12. ಸೊ ಇದೇನು ನಮ್ಮದು ಫಾರ್ಮುಲಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮುಲಾ. ಸೊ ಟೋಟಲ್ ಡ್ರಾಯಿಂಗ್ಸನ್ನು ಫಸ್ಟ್ ಏನು ಮಾಡೋಣ ಕಂಡುಹಿಡ್ಕೊಳ್ಳೋಣ. ಸೊ ಟೋಟಲ್ ಡ್ರಾಯಿಂಗ್ಸ್ ಈಕ್ವಲ್ ಟು ನೋಡಿರಿ 2000 ಎಷ್ಟು ಮಾಡ್ಯಾರ 2000 ಮಾಡ್ಯಾರ. ಸೊ 2000 ಇಂಟು ಎಷ್ಟು 12. ಯಾಕೆ 12 ತೊಗೋತೀವಿ ಅಂದರೆ ಇಲ್ಲಿ ನೋಡಿರಿ 31st December 2024. ಸೊ 2024 ಅಂದರೆ ನಾವೇನು ಮಾಡಬೇಕು 1 ಇಯರಿಗೆ ಕ್ಯಾಲ್ಕುಲೇಟ್ ಮಾಡೋದಿರ್ತೈತಿ. ಸೊ 2000 ಇಂಟು 12 ಸೊ 24,000 ನೆಕ್ಸ್ಟ್ ಆವ್ರೇಜ್ ಪೀರಿಯಡ್ ಈಕ್ವಲ್ ಟು ಲಾಂಗೆಸ್ಟ್ ಪೀರಿಯಡ್ plus shortest period whole by 2. ಸೊ ಇಲ್ಲಿ ನೋಡ್ರಿ ಲಾಂಗೆಸ್ಟ್ ಪೀರಿಯಡ್ ಎಷ್ಟಾಗುತ್ತಂದ್ರೆ 11.5 ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಹಾಫ್ ಡಿವೈಡೆಡ್ ಬೈ 2. ಸೊ ಈಗ ನೋಡ್ರಿ ಇದು ಲಾಂಗೆಸ್ಟ್ ಪೀರಿಯಡ್ ಇದು ಶಾರ್ಟೆಸ್ಟ್ ಪೀರಿಯಡ್. ಸೊ ಶಾರ್ಟೆಸ್ಟ್ ಪೀರಿಯಡ್ ಏನಾಗೈತಿ ನಮ್ಗೆ ಹಾಫ್ ಇಯರ್ ಅಷ್ಟು ಸಿಕ್ಕೈತಿ. ಸೊ 11.5 ಪ್ಲಸ್ ಹಾಫ್ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ ಇದೆಲ್ಲ ಸೇರಿಸಿದ್ರೆ 11.5 ಪ್ಲಸ್ ಈ ಹಾಫ್ ಸೇರಿಸಿದ್ರೆ 12/2. ಸೊ 12/2 ಅಂದರೆ 2 1s 2 6. ಸೊ ಎಷ್ಟೊತ್ತು 6 months. ಇಲ್ಲಿ ಡೈರೆಕ್ಟಾಗಿ ಅನ್ಕೋಬೋದು. ಇಲ್ಲಿ ನೋಡ್ರಿ ಮಿಡಲ್ ಆಫ್ ಈಚ್ ಮಂತ್ಸ್ ಅಂತ ಕೊಟ್ಟರು. ಸೊ ಮಿಡಲ್ ಆಫ್ ಈಚ್ ಮಂತ್ಸ್ ಅಂದರೆ 12 months ಒಳಗೆ ಮಿಡಲ್ ಯಾವ್ದು ಬರುತ್ತೆ 6 months. ಸೊ 6 months ಅಂತ ನಾವು ಏನು ಮಾಡ್ಬೋದು ಮಿಡಲ್ ಆಫ್ ಮಂತ್ ಅಂತ ಕೊಟ್ಟರೆ ತೊಗೋಬೋದು. ನೆಕ್ಸ್ಟ್ ಈಗ ನೋಡ್ರಿ ಸೂತ್ರದಾಗ ಏನು ಮಾಡು ಆ್ಯಡ್ ಮಾಡು ಇಂಟ್ರೆಸ್ಟ್ ಈಕ್ವಲ್ ಟು ನೋಡ್ರಿ ಇಲ್ಲಿ 11.5 ಯಾಕೆ ತೊಗೊಂಡೇವಿ ಅಂದ್ರೆ ಈಗ 11.5 ಇಲ್ಲಿ ನೋಡ್ರಿ ಮಿಸ್ಟರ್ ಮನೋಹರ್ ವಿತ್ಡ್ರಾಲ್ 2000 ಇಂದ ಮಿಡಲ್ ಆಫ್ ಈಚ್ ಮಂತ್ಸ್. ಸೊ ಮಿಡಲ್ ಆಫ್ ಈಚ್ ಮಂತ್ಸ್ ಅಂದರೆ ಇಲ್ಲೇನು ತೊಗೋಬೇಕು ನಾವು January 1st ತೊಗೋಬೇಕು. ಸೊ January 1st ಇಲ್ಲ January 15th ತೊಗೊಂಡ್ರೆ ನಾವು 31 December ಕೌಂಟ್ ಮಾಡಿದರೆ ಎಷ್ಟಾಗುತ್ತೆ 11.5 ಆಗುತ್ತೆ. ಸೊ ನೋಡ್ರಿ ಹಾಂ ಎಸ್ ಇಲ್ಲಿ 15 January ತೊಗೊಂಡು ಏನು ಮಾಡ್ಬೇಕು ರೀ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ 11.5 ಬರುತ್ತೆ. ಪ್ಲಸ್ ನೋಡಿರಿ ನೆಕ್ಸ್ಟ್ ಒನ್ 12% ಎನಮ್ ಐತಿ. ಸೊ ಶಾರ್ಟೆಸ್ಟ್ ಪೀರಿಯಡ್ ಇಲ್ಲಿ ಏನು ಮಾಡ್ಯಾರ ಅವರು ಮಿಡಲ್ ಆಫ್ ದಿ ಈಚ್ ಮಂತ್. ಸೊ ಲಾಸ್ಟ್ ಮಂತಿಂದ ನಾವು ಏನು ಮಾಡಬೇಕು ಇಲ್ಲಿ 15 December ತನಕ ಏನು ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನೋಡ್ರಿ 15th. ಸೊ ನೋಡ್ರಿ 15th to 2024 31/12/2024. ಸೊ ಇದು ನೋಡ್ರಿ ನೆಕ್ಸ್ಟ್ 15th 1/2024 31/12/2024. ಸೊ ಇದೇನು ಶಾರ್ಟೆಸ್ಟ್ ಪೀರಿಯಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು. ಇದು ಲಾಂಗೆಸ್ಟ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ನೀವು ಹೇಳತ್ತೀರಿ ಇಲ್ಲಿ ಅವ್ರು ಮಂತ ಕೊಟ್ಟಿಲ್ಲ ಡೇಟು ಕೊಟ್ಟಿಲ್ಲ ಅಂದ್ರೆ ಸೊ ಇಲ್ಲಿ ಏನು ಕೊಟ್ಟಾರೆ ಲಾಸ್ಟ್ 31st December ಕೊಟ್ಟಾರೆ 2024. ಸೊ ಪರ್ ಎನಮ್ ಇಲ್ಲಿ 12% ಏನು ಮಾಡ್ಯಾರು ಪರ್ ಎನಮ್ ಅಂತ ಕೊಟ್ಟಾರೆ. ಸೊ ಪರ್ ಎನಮ್ ಅಂತ ಇಲ್ಲಿ ಕೊಟ್ಟಾಗ ನಾವೇನು ತೊಗೋಬೇಕು ಪರ್ ಎನಮ್ ಅಂತ ಇಲ್ಲಿ ಅವ್ರು ಕೊಟ್ಟಿದ್ರಂದ್ರೆ ಸೊ ನಾವೇನು ಮಾಡಬೇಕು ಆ್ಯನ್ಯುವಲ್ಗೆ ಏನು ಮಾಡಬೇಕು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಆ್ಯನ್ಯುವಲ್ಗೆ ಏನು ಮಾಡಬೇಕು ಆ್ಯಾವ್ರೇಜ್ ಪೀರಿಯಡ್ ಮತ್ತು ಶಾರ್ಟೆಸ್ಟ್ ಪೀರಿಯಡನ್ನು ಏನು ಮಾಡಬೇಕು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಂಟ್ರೆಸ್ಟ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ 24,000 ಇಂಟು ರೇಟ್ ಎಷ್ಟಿದೆ ನೋಡಿರಿ 12%. ಸೊ 12/100
ಇಂಟು 6 ಮಂತ್ಸ್. ಸೊ ಈ ಜೀರೋ ಕ್ಯಾನ್ಸಲ್ ಜಸ್ಟ್ ಏನು ಹೋಗುತ್ತೆ ನೋಡಿರಿ 240 ಇಂಟು 12 ಇಂಟು 6. ಸೊ ಎಷ್ಟು ಬತ್ತು ರೀ 17,000. ಸೊ ಇಲ್ಲಿ ನೋಡಿರಿ 6 ಐತಿ. ಸೊ 6 ಇಲ್ಲಿ ಏನು ಮಾಡಬೇಕು 6/12 ತೊಗೋಬೇಕು. ಸಾರಿ ನೋಡಿರಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 24,000 ಇಂಟು 12/100 ಇಂಟು 6/12. ಸೊ 6/12 ಮಾಡಿದಾಗ ಈಗ ನೋಡಿರಿ ಇಲ್ಲಿ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಕ್ಯಾನ್ಸಲ್. ಸೊ ಇಲ್ಲಿ ಏನಾಗುತ್ತೆ 6 1 ಹೋಗುತ್ತೆ 6 2 ಹೋಗುತ್ತೆ. ಸೊ ನೋಡಿರಿ 240 ಇಂಟು 12 ಮಾಡಿ ಡಿವೈಡೆಡ್ ಬೈ 2 ಮಾಡೋಣ. ಎಷ್ಟು ಬತ್ತು ರೀ 1440. ಸೊ ಎಷ್ಟು ಬತ್ತು ಇಂಟ್ರೆಸ್ಟು 1440. ಸೊ ಇಷ್ಟೇನು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೇನು ಸಿಗ್ತಾವೆ ರೀ 6 ಮಾರ್ಕ್ಸ್ ಸಿಗ್ತಾವೆ. ಸೊ ನಿಮಗಿಲ್ಲಿ ಲಾಂಗೆಸ್ಟ್ ಪೀರಿಯಡು ಮತ್ತು ಶಾರ್ಟೆಸ್ಟ್ ಪೀರಿಯಡನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಅದ್ರ ಬಗ್ಗೆನೂ ಏನು ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೇರೆದವ್ರಿಗೂ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.